ಗುಡ್ ಮಾರ್ನಿಂಗ್. ಮಂಜು ಮಂಜು ಪ್ಲೀಸ್ ತೆಗೀರಿ ಮೇಲೆ 6 ಮೈಲಿ ದೂರ ಹೋಗ್ಬೇಕು ನಾವು. ಹೇಗಿರುತ್ತೆ, ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ನಾನು ಇವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಚಳಿ ಆಗ್ತಿದ್ಯಾ? ಒಂದು ಛತ್ರಿಯಲ್ಲಿ ಎಷ್ಟು ಜನ ಇದೀವಿ ಕೌಂಟ್ ಮಾಡು. 3 ಜನ ಇದೀವಿ. ಇವರೇ ಬಿಟ್ಬಿಟ್ರಲ್ಲ. ಗುಡ್ ಮಾರ್ನಿಂಗ್. ಇದು ಜೀರಾ ವಾಟರ್ ನೈಟ್ ನೆನೆ ಹಾಕಿಟ್ಟಿದ್ದೆ, ಅದನ್ನು ಬಿಸಿನೀರು ಜೊತೆ ಕುಡಿತಾ ಇದ್ದೀನಿ. ಹಾಗೆಯೇ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ, ಮಂಜು ಜೊತೆ ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ದೀನಿ. ಅದು ತುಂಬಾ ಸ್ಪೆಷಲ್ ಅನ್ನಿಸ್ತಿದೆ ನನಗೆ. ವಾಕ್ನ ಮುಗಿಸಿ ಬಂದು ಶೂನ ತೆಗಿಯೋಣ ಅಂತ ಬಂದರೆ ಒಂದೊಳ್ಳೆ ಅತಿಥಿ ಬಂದಿದ್ರು. ಅವರು ನೋಡಿ ತುಂಬಾ ಭಯ ಪಟ್ಕೊಂಡೆ. ಛೀ, ಅಲ್ಲ ನಾನೇನಾದ್ರೂ ಚಪ್ಪಲ್ ಹಾಕೊಂಡು ವಾಕ್ ಮಾಡಿದ್ರೆ ಅಂತ ಆಯ್ತಿದ್ದು. ಮಂಜು ಮಂಜು ಪ್ಲೀಸ್ ತೆಗಿರಿ ಮೇಲೆ ಆ ಕೈ ಕಚ್ಚಲ್ಲ, ತೆಗಿರಿ ಪ್ಲೀಸ್. ಅವ್ವ ಎತ್ಕೊಳ್ಳಿ 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 ಬ್ಯಾಗ್. ಯಾವ ಕಡೆ ಬಾ ಇದ್ರದ್ದು ಅದೇ ಗೊತ್ತಿಲ್ಲ. ಸಿಗಾಗುತ್ತಾ? ನಾವು ಅಲ್ಲಿ ಹೋಗಬೇಕು, ಇನ್ನು 6 ಮೈಲಿ ದೂರ ಹೋಗ್ಬೇಕು ನಾವು. ಶಾಮಿಯಾನ ಇದೆ ಮನೆ, ಶಾಮಿಯಾನ ಮನೆ. ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಮತ್ತು ಕ್ಯಾಬೇಜ್ ಪಲ್ಯನ ಮಾಡಿದ್ದೆ. ಅದೆಲ್ಲ ವೀಡಿಯೋ ಮಾಡ್ತಾ ಕೂತ್ರೆ ನಾವು ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ನಾವು ಬಂದಿದ್ದೆ ಎಲ್ಲಿಗೆ ಗೊತ್ತಾ, ಕೊಡಗಲ್ಲಿ ಒಕ್ಕಲಿಗರು ನಡೆಸ್ತಾ ಇರೋದು ಕೆಂಪೇಗೌಡ ಜಯಂತಿ ಪ್ರಯುಕ್ತ ಕೆಸರುಗದ್ದೆ ಆಟನ ಇಟ್ಟಿದ್ರು. ಅದನ್ನ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಮಳೆಯಲ್ಲಿ ನೇನಿರೋದಕ್ಕೆ ಫುಲ್ ಎಲ್ಲ ಎಣ್ಣೆ ಹಾಕ್ಕೊಂಡು ತಲೆ ಕೋಂಬ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋ ಥರ ಇದೆ. ಹೇಗಿರುತ್ತೆ, ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ನಾನು ಇವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಕೇಳಿಸ್ಕೊತಾ ಇದ್ದೀರಾ, ನನ್ನ ವಾಯ್ಸ್ ಕೇಳಿಸ್ದೆ ಇರ್ಬೋದು ನಿಮಗೆ, ಬಟ್ ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಅಲ್ಲಿ ಹೋಗಿ ಬಂದೆ. ನಾನು ಬಂದಿರೋ ಅವಸ್ಥೆ ಹಿಂಗಿದೆ. ಹಾಗಾಗಿ ಸ್ವಲ್ಪ ನಾನು ಬಟ್ಟೆನ ಚೇಂಜ್ ಮಾಡಿಕೊಂಡು ನಾನು ಕೂಡ ಗದ್ದೆ ಒಳಗಡೆ ಇಳಿದು, ನಾನು ಯಾವುದೇ ಗೇಮಿಗೆ ಸೇರಿಲ್ಲ, ಬಟ್ ಅದರೊಳಗಡೆ ಆಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ದೂರದಿಂದೆಲ್ಲ ಕಾರು ಬೈಕ್ಗಳೆಲ್ಲ ನಿಂತಿದೆ ಅಂತ. ಅಷ್ಟೇ ಸಪೋರ್ಟಿವ್ ಆಗಿ ಎಲ್ಲರೂ ಕೂಡ ಒಂದು ಕಡೆ ಸೇರಿ ಸೆಲೆಬ್ರೇಟ್ನ ಮಾಡ್ತಾರೆ. ಈ ಥರ ಒಂದೊಂದು ಸಲ ಒಂದೊಂದು ಥರದ್ದು. ಸಮ್ಮರ್ ಟೈಮಲ್ಲಿ ಬೇರೆ, ಮಳೆಗಾಲದಲ್ಲಿ ಈ ಥರ ಕೆಸರುಗದ್ದೆ ಆಟ ಓಟ ಏನಾದರೂ ಈ ಥರ ಎಲ್ಲ ಮಾಡ್ತಾರೆ. ತುಂಬಾ ಖುಷಿಯಾಗುತ್ತೆ ಈ ಒಗ್ಗಟ್ಟನ್ನು ನೋಡಿದಾಗ. ಬದು ಮೇಲೆ ನಿಂತು ವಿಡಿಯೋ ಮಾಡಿದ್ರೆ ಏನೂ ಕಾಣಿಸಲ್ಲ, ಹಾಗಾಗಿ ಅದ್ರೊಳಗಡೆನೇ ಇಳಿದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಯಾಂಟ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾರು ನಾವು ಆಡು ಮಗ್ನೆ, ಆಟಾಡು. ಆಟನೇ ಆಟ, ಸಿಕ್ಕಿದೆ ಚಾನ್ಸ್, ಎರ್ರ ಬಿರ್ರಿ ಆಟ ಆಡ್ತಾ ಇದ್ರು.
ಮಂಟಪದ ಪಕ್ಕದ ಗದ್ದೆಯಲ್ಲಿ ನಮ್ಮ ಮಹಿಳಾ ಡೈರೆಕ್ಟರ್ಸ್ ಎಲ್ಲ ಅದಕ್ಕೆ ಬೇಕಾದ ತಯಾರಿ ದಿನದ ನೀರಿನ ವ್ಯವಸ್ಥೆಗೆ ಕೂಡ ಚೆನ್ನಾಗಿದ್ದೀನಿ. ನೀವು? ನಾನು ಲಾಸ್ಟ್ ಟೈಮ್ ನೋಡಿದ್ದೆ, ಬಟ್ ಗೊತ್ತಾಗ್ತಾ ಇಲ್ಲ ಹೆಸರು ಏನಂತ. ಧನ್ಯವಾದವನ್ನ ತಿಳಿಸುವರಿದ್ದೇವೆ. ಏನಾಗ್ತಾ ಉಂಟು? ಚಳಿ ಆಗ್ತಿದ್ಯಾ? ಆಟ ಆಡು, ಚಳಿ ಗೊತ್ತಾಗಲ್ಲ. ಚಳಿ ಆಗ್ತಿದ್ದಾನೆ, ಆಟ ಆಡು, ಅಲ್ಲಿ ಹೋಗು. Oh my god. ಮೇಲಿದ್ವೇನೋ. ಚಂದ ಮಳೆಯಲ್ಲಿ ನಿಂತ್ಕೊಂಡು ಆಟ ಆಡಿದವ್ರಿಗೆ ಹಾಗೆಯೇ ಗೇಮ್ಸ್ನ ನೋಡಿದವ್ರಿಗೆ ಒಳ್ಳೆ ಜಬರ್ದಸ್ತಾಗಿರೋಂಥ ಅಡುಗೆನ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು ಊಟ. ಎಲ್ಲರೂ ಕೂಡ ಊಟ ಟೈಮ್ ಆಗಿದ್ದರಿಂದ ಊಟನ ಮಾಡ್ತಾಯಿದ್ದೀವಿ. ಒಂದೊಂದು ಏಜ್ ಗ್ರೂಪ್ಗೆ ಒಂದೊಂದು ಥರ ಆಟನ ಇಟ್ಟಿದ್ರು. ಎಲ್ಲ ಆಟಗಳು ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಮುಗೀತಾ? ಇನ್ನೊಂದಿದೆ ಅಲ್ಲ? ಅಯ್ಯೋ ಶಿಟ್. ರೈಟ್ 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 ರೈಟ್. ಒಂದು ಛತ್ರಿಯಲ್ಲಿ ಎಷ್ಟು ಜನ ಇದೀವಿ ಕೌಂಟ್ ಮಾಡು ಕಾವ್ಯ. ಎಷ್ಟಿದೀವಿ? 1 2 3 4 5 6 7 8 9 10 11 12 13 ಜನ ಇದೀವಿ. ಒಂದು ಛತ್ರಿಗೆ ಏನು? ಬೇಡ.
ಇದಂತೂ ರಣ ರೋಚಕ ಟಫ್ ಫೈಟ್ ಅನ್ನಿಸ್ತು. ಅದ್ರ ಕೆಸರುಗದಲ್ಲಿ ಈ ರೇಂಜ್ಗೆ ಆಡೋದು, ಓ ಮೈ ಗಾಡ್. ನಾನು ಈ ಗೇಮ್ ನೋಡಿದ್ದು ಸಾಕು, ಬೇರೆ ಗೇಮ್ ನೋಡೋಣ ಅಂತ ಹೇಳ್ಬಿಟ್ಟು ಬೇರೆ ಕಡೆ ನಿಂತಿದ್ದೆ. ಬಟ್ ಇಲ್ಲಿ ಕಿರ್ಚಾಡ್ತಾ ಇರೋದು ಇವರು ಟಫ್ ಫೈಟ್ ನೋಡ್ಬಿಟ್ಟು ನನಗೆ ಅನ್ನಿಸ್ತು. ಆ್ಯಂಡ್ ಅಗೇನ್ ನಾನು ಹೋಗಿ ನೋಡಲೇಬೇಕು ಅಂತ ಬಂದು ನೋಡಿದೆ, ವಿಡಿಯೋ ಮಾಡ್ತಾನೇ ಇದ್ದೀನಿ. ಇವರು ಕೆಸರುಗದಲ್ಲಿ ಈ ರೇಂಜ್ಗೆ ಹೋಲ್ಡ್ ಮಾಡಿಡೋದಿದೆಯಲ್ಲ, ಅಬ್ಬಾ ಚಿಂದಿ. ಇವ್ರ ಆಟನ ಒಂದು ಮಾತಲ್ಲಿ ಹೇಳಬೇಕು ಅಂತ ಅಂದರೆ ಒಂಥರ ಫೈರ್ ಬ್ಲಾಸ್ಟಿಂಗಲ್ಲಿತ್ತು. ಸೂಪರಾಗಿ ಎಂಜಾಯ್ ಮಾಡಿದ್ವಿ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಆಟ ಆಡಿದವ್ರು ಯಾರು ಕೂಡ ನನಗೆ ಗೊತ್ತಿಲ್ಲ. ಬಟ್ ತುಂಬಾ ಖುಷಿ ಆಯಿತು. ಸುತ್ತು ಬಿಡ್ಬೇಡ ಸುತ್ತು ಅದು ಥ್ರೆಡ್ ಸುತ್ತು ಆಯ್ತು. ಕಾವ್ಯ ಹೌದು. ನಾನೆಂತ ಜೈ ಬಾರೆ ಹಿಂದೆ ಬಾರೆ. ರೀಚ್ ಆಯ್ತು. ದಯವಿಟ್ಟು ವರ್ತಿಯಲ್ ವಾಲ್ಗ ಹಾಕಿಪ್ಪ.
ನಮ್ಮ ಕೆಸರುಗದ್ದೆ ಸಂಭ್ರಮ ಇಲ್ಲಿಗೆ ಮುಗೀತು. ಇಲ್ಲಿಂದ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ನಾನು ಒಬ್ಬಳೇ ಉಳ್ಕೊಂಡಿದ್ದೀನಿ, ಯಾಕಂದರೆ ಶೂ ಆ ಕಡೆ ದಡದಲ್ಲಿ ಇಟ್ಟಿದ್ದೆ, ಅದನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿ ನೋಡಿ ಪಂಪ್ ಸೆಟ್ಟಲ್ಲಿ ನೀರು ಹಾರಿಸ್ತಿದ್ದಾರೆ. ಆಟ ಆಡಿ ಕುಣಿದು ಕುಪ್ಪಳಿಸಿ ಮಸ್ತಾಗಿ ಡ್ಯಾನ್ಸ್ ಮಾಡಿ ಇವಾಗ ಎಲ್ಲರೂ ಕ್ಲೀನ್ ಮಾಡ್ಕೊಳ್ಳೋ ಪ್ರೊಸೆಸ್ಸು. ಹಾಗೆ ಸಿಂಪಲ್ಲಾಗಿ ಕೈಕಾಲೆಲ್ಲ ತೊಳ್ಕೊಂಡು ಮನೆಗೆ ಹೊರಟೆ. ನೀವಂತೂ ತೆಗ್ದೇ ಇಲ್ಲ ಅಲ್ಲ ನಮ್ಮದು. ಮಧ್ಯದಲ್ಲೆಲ್ಲಾದರೂ ಸ್ವಲ್ಪ ಸ್ವಲ್ಪ ತೆಗೀರಿ ಅಂತ ಹೇಳಿದ್ರೆ ನಾವು ಕಾಣೋ ಹೊತ್ತಿಗೆ ಚೂರು 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 ತೆಗಿಯೋದು. ಎಲ್ಲೂ ಹೋಗ್ಬಿಟ್ರಿ ಇವರು. ಕುಣಿತವ್ರಲ್ಲ ಇಬ್ರು. ಬಂದಂಗೆ ನಾನು ಫ್ರೆಶ್ ಅಪ್ ಆಗೋದಕ್ಕೆ ಹೋದೆ. ಅದ್ರ ಮಧ್ಯದಲ್ಲಿ ಮಂಜು ಕೂಡ ಅವರು ನಾಯಿಗಳಿಗೆ ಊಟ ಹಾಕೋದಕ್ಕಂತ ಹೋದರು. ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋದ್ರೊಳಗಡೆ ಮಂಜು ಕೂಡ ಬಂದು ಫ್ರೆಶ್ ಅಪ್ ಆದರು. ಇಬ್ಬರು ಕೂಡ ಸೇರಿ ಶಾರ್ಟ್ಸ್ಗೆ ಈ ಒಂದು ಗ್ರೀನ್ ಡಾಬಾ ಸ್ಟೈಲ್ ಗ್ರೀನ್ ಚಿಕನ್ನ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಅದು ಶಾರ್ಟ್ಸಲ್ಲಿ ಬರುತ್ತೆ ನೋಡಿ. ಹಾಗೆಯೇ ಬೆಳಿಗ್ಗೆ ರೊಟ್ಟಿ ಮತ್ತು ಪಲ್ಯ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅದು ಕೂಡ ಸ್ವಲ್ಪ ಇತ್ತು. ಅದನ್ನೇ ಬಿಸಿ ಮಾಡಿಕೊಂಡು ಇವತ್ತು ನೈಟ್ ಡಿನ್ನರ್ನ ನಾವು ತೊಗೊತಾ ಇದ್ದೀವಿ. ಈ ರೆಸಿಪಿ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಮಾಡಿ. ತುಂಬಾ ಚೆನ್ನಾಗಿದೆ. ಮಂಜು ಕೂಡ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟರು. ಇಬ್ಬರು ಹೊಟ್ಟೆ ಬಿರಿ ಸರಿ ಬಾರಿಸಿದ್ವಿ. ತುಂಬಾ ಹೊಟ್ಟೆ ಹಶ್ವಾಗ್ತಿತ್ತು. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.